ಇದೇನು ಗೊತ್ತಾ, ಮ್ಯಾಂಗೋಸ್ಟಿನ್ ಹಣ್ಣು. ಇದು ನಮ್ಮ ಮನೇಲಿ ಆಗಿದ್ದಲ್ಲ, ನನ್ನ ಚಿಕ್ಕಪ್ಪನ ಮನೆಗೆ ಹೋದಾಗ ಅಲ್ಲಿ ಆಗಿದ್ದು. ಅಲ್ಲಿ ಒಂದು ಚಿಕ್ಕ ಮ್ಯಾಂಗೋಸ್ಟಿನ್ ಮರ ಇತ್ತು, ಅದರಲ್ಲಿ ತುಂಬ ಮ್ಯಾಂಗೋಸ್ಟಿನ್ ಫ್ರೂಟ್ಸ್ ಆಗಿದ್ದವು. ಆದರೆ ನಾವು ಹೋದಾಗ ಅದರಲ್ಲಿ ಜಾಸ್ತಿ ಹಣ್ಣೇ ಇರಲಿಲ್ಲ, ಹಣ್ಣಾಗಲಿಕ್ಕೆ ಸ್ಟಾರ್ಟ್ ಆಗಿತ್ತು ಅಷ್ಟೇ. ಒಂದು 2-3 ಹಣ್ಣು ಸಿಕ್ಕಿದ್ದು. ಫುಲ್ ಹಣ್ಣಾದಾಗ ಒಂದು ಡಾರ್ಕ್ ಪರ್ಪಲ್ ಕಲರಿಗೆ ಬರುತ್ತೆ. ಮತ್ತು ಈ ಫ್ರೂಟಿಗೆ ಹಣ್ಣುಗಳ ರಾಣಿ ಅಂತಲೂ ಕರೀತಾರೆ. ಮತ್ತು ಇದರ ಒಂದು ಸ್ಪೆಷಾಲಿಟಿ ಏನು ಗೊತ್ತಾ, ಇದರ ಸಿಪ್ಪೆ ಹೊರಗಡೆ ಒಂಥರ ಫ್ಲವರ್ ಥರ ಇದೆ ನೋಡಿ. ಅದರಲ್ಲಿ ಎಷ್ಟು ನಾವು ಕೌಂಟ್ ಮಾಡಿದಾಗ ಎಷ್ಟಿರುತ್ತೆ ಅದೇ ಥರ ಈ ಫ್ರೂಟ್ ಒಳಗಡೆನೂ ಅಷ್ಟೇ ಇರುತ್ತೆ. ಇದರ ಸಿಪ್ಪೆ ಹೊರಗಡೆ ನಾವು ಎಷ್ಟು ಕೌಂಟ್ ಮಾಡಿದ್ದು ನೋಡಿ, ಅಷ್ಟೇ ಫ್ರೂಟ್ ಇದರ ಒಳಗಡೆನೂ ಕೂಡ ಇದ್ದಿತ್ತು. ಮತ್ತೆ ಇದು ಒಳ್ಳೆ ಹಣ್ಣಾದರೆ ಒಳ್ಳೆ ಸ್ವೀಟ್ ಆಗಿರುತ್ತೆ. ಈ ಮ್ಯಾಂಗೋಸ್ಟಿನ್ ಹಣ್ಣನ್ನು ತುಂಬ ಕಡೆ ಕೃಷಿ ಮಾಡ್ತಾ ಇದ್ದಾರೆ. ನಾವು ಕೂಡ ಸ್ವಲ್ಪ ಪ್ಲಾಂಟ್ಸ್ ಅನ್ನು ನೆಟ್ಟಿದ್ದೀವಿ, ಅದರಲ್ಲಿ ಇನ್ನೂ ಕಾಯಿ ಆಗಿಲ್ಲ. ಈ ಮ್ಯಾಂಗೋಸ್ಟಿನ್ ಪ್ಲಾಂಟ್ ಅನ್ನು ನಾವು ಯಾವ ರೀತಿ ಕೃಷಿ ಮಾಡಿದ್ದು ಅಂತ ಒಂದು ಡೀಟೇಲ್ಡ್ ವಿಡಿಯೋನ ನಾನು ಮುಂಚೆ ಅಪ್ಲೋಡ್ ಮಾಡಿದ್ದೆ. ಅದರ ಲಿಂಕ್ ಈ ವಿಡಿಯೋದ ಕೆಳಗಡೆ ರಿಲೇಟೆಡ್ ವಿಡಿಯೋಸಲ್ಲಿ ಹಾಕ್ತೀನಿ, ಬೇಕಾದವರು ನೋಡ್ಕೊಳ್ಳಿ. ಮತ್ತು ಇದಕ್ಕೆ ಮಾರ್ಕೆಟಲ್ಲಿ ಕೂಡ ಒಳ್ಳೆ ರೇಟ್ ಇದೆ. ಕೇರಳದಲ್ಲೆಲ್ಲ ತುಂಬ ಕೃಷಿ ಮಾಡ್ತಾ ಇದ್ದಾರೆ ಇದನ್ನು. ಈ ಕಡೆ ಅಂದರೆ ಕರ್ನಾಟಕದಲ್ಲೆಲ್ಲ ಇತ್ತೀಚೆಗೆ ಒಬ್ಬೊಬ್ಬರು ಕೃಷಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇದರ ಫ್ರೂಟನ್ನು ನೋಡಿದರೆ ನಮ್ಮ ಕೋಕಮ್ ಹುಳಿ ಇದೆಯಲ್ಲ ಅದೇ ಥರ ಕಾಣಿಸುತ್ತೆ.